ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತ ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಇವರು. ಈ ಗ್ರಂಥದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳನ್ನೇ ನಿಮಿತ್ತ ಮಾಡಿಕೊಂಡು ಲೋಕದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ವೀರಶೈವ ತತ್ವ ಸಿದ್ಧಾಂತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಉಪದೇಶದ ಪೈಕಿ ಅಷ್ಟಾವರಣಗಳ ಮುಕ್ತಾಯಾಗಿ ಪಂಚಾಚಾರಗಳ ಪೈಕಿ ಲಿಂಗಾಚಾರ ಮುಗಿಸಿ ಶಿವಾಚಾರ ಮಾಡ್ತಾ ಇದ್ದಾರೆ. ಆ ಶಿವಾಚಾರಗಳು ಎಷ್ಟದವ ಅಂತಂದ್ರೆ 64 ಶಿವಾಚಾರಗಳು ಅಂತ ಮಾಡ್ಯಾರೆ. ಈ ಶಿವಾಚಾರ ಇವೆಲ್ಲ ಏನಂದ್ರೆ ಇವು ಆಚಾರಗಳು ಈ ಒಂದು ದೀಕ್ಷೆ ಕೊಡ್ತಾರಲ್ಲ ಆ ಟೈಮ್ನೊಳಗೆ ಹೇಳಂತವು ಇವೆಲ್ಲ ಹೆಂಗಿರ್ಬೇಕಪ್ಪ ಒಂದು ಪದ್ಧತಿ ಪ್ರಕಾರ ಅಂತ. ದೀಕ್ಷೆ ಲಿಂಗ ದೀಕ್ಷೆ ತಗೋತಿರ್ತಾರಲ್ಲ ಅವರಿಗೆ ಪಂಚ ಆಚಾರಗಳು ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದು ಹೇಳಂತ ವಿಚಾರ. ಆ ದೀಕ್ಷೆ ಸಮಯದಲ್ಲಿ ಗುರುಗಳಾದವರು ಪ್ರವಚನ ಮಾಡಿ ಇವೆಲ್ಲ ಹೇಳಬೇಕು. ಯಾರಿಗಾರ ದೀಕ್ಷೆ ತಗೊಂಡಾಗ ಹೇಳ್ಯಾರನ್ರಿ ಗುರುಗಳು ಯಾರ್ಯಾರ ಇಂಥವು ಬರೇ ಕಿವ್ಯಾಗ ಹೇಳ್ಯಾರಿ ಪಂಚಾಚಾರಗಳು ಹೇಳ್ಯಾರ್ರಿ. ಕಿವ್ಯಾಗ ಓಂ ನಮ ಶಿವಾಯ ಅಂತ ಹೇಳಿ ಓಡಿಸ್ಬಿಡ್ತಾರ. ಅಷ್ಟೇ ಮಹಾಮಂತ್ರ ಎಡಕಿನ ಕಿವ್ಯಾಗ ಹೇಳ್ಬೇಕಂತೇಳಿ ಹೇಳಿ ರೀಲ್ ಮುಂದಕ್ಕೆ ಓಡಿಸ್ಬಿಡ್ತಾರ ಅಷ್ಟೇ. ಇವೆಲ್ಲ ಕುಂತು ಕಲಿಸ್ಬೇಕು, ಅವ್ರು ಹೇಳ್ಬೇಕು, ಇವೆಲ್ಲ ಮಾಡ್ಬೇಕು. ಅದಕ್ಕೆ 57 64 ಶಿವ ಸದಾಚಾರಗಳ ಪೈಕಿ 57 ತನಕ ನಿನ್ನೆ ಬಂದಿವೆ. ಶಟಸ್ಥಲ ಮಾರ್ಗವನ್ನು ತಪ್ಪದೆ ಆಚರಿಸುವುದು. ಮುಂದೆ 58 ಏನದ, ಭಕ್ತನೇ ಬಯಸಿ ಪಡುವುದು ಅಂಗಭೋಗ. ತಾನು ಆಸೆ ಪಟ್ಟು ಏನ್ ಭೋಗಗಳನ್ನು ಪಡ್ಕೋತಾನ ಅದು ಅಂಗಭೋಗ. ಬಯಸದೆ ಬಂದುದು ಲಿಂಗಭೋಗ. ತಾನು ಬಯಸಿ ಏನು ಪಡ್ಕೋತಾನ ಅದು ಅಂಗಭೋಗ. ಏನದು ಅಂದ್ರೆ ಅದು ಕೀಳಾಗಿದ್ದು, ತಾನು ಆಸೆ ಪಟ್ಟದ್ದು. ಬಯಸದೆ ಬಂದದ್ದು ತನ್ನ ಪೂರ್ವಜನ್ಮದ ಕರ್ಮ ಫಲ ಪ್ರಾರಬ್ಧವನ್ನ ಈಶ್ವರ ಕೊಡ್ತಾನೆ, ಇದು ನೀ ಭೋಗಿಸು ಅಂತೇಳಿ. ಅದು ಏನದ ಬಯಸದೆ ಬಂದುದು ಲಿಂಗಭೋಗ ಎಂದು ಪ್ರಸಾದ ಬುದ್ಧಿಯಿಂದ ಭೋಗಿಸಬೇಕು. ನಮ್ಮ ಜೀವನದಾಗ ಏನೇ ಬಂದದ್ದು ಅದನ್ನು ಪ್ರಸಾದ ಬುದ್ಧಿಲಿಂತ ಭೋಗಿಸಬೇಕು. ಮತ್ತೆ 36 ವಿವಿಧ ಅರ್ಪಣೆಗಳನ್ನ ಮಾಡಬೇಕಂತ. 36 ಅರ್ಪಣೆಗಳಂತಂದ್ರೆ ಏನದು ನೋಡ್ರಿ, ಎಲ್ಲ ಹೆಂಗದು 36 ಅರ್ಪಣೆಗಳು. ಏನ್ ಮಾಡ್ಬೇಕಂತ ನೋಡಮ್ಮ, ಏನಾರ ಅದ ನೋಡಮ್ಮ. ಮಿಶ್ರ ಷಡಸ್ಥಲ ಮಿಶ್ರಾರ್ಪಣ. ಮೂವತ್ತಾರು ಅಂತಂದ್ರೆ ಏನ್ ತಿಳ್ಕೊಂಡ್ರಿ? 36 ಈ ನಂಬರ್ ಎಲ್ಲಿ ಹೊಡಿಲಕತ್ತದ?
ಏನ್ರಿ? 36 ತತ್ವ. ಎಲ್ಲ ತತ್ವಗಳು ಪರಮಾತ್ಮನ ನಿಂದಪ್ಪ ಅನ್ಬೇಕು. ಅದೇ 36 ತತ್ವಗಳು ಪರಮಾತ್ಮ ನಿನ್ನುವೆ ಅಪ್ಪ ಅಂತ ಹೇಳೋದು. ಗೊತ್ತಾಯ್ತಲ್ರಿ? 36 ವಿವಿಧ ಅರ್ಪಣೆಗಳನ್ನ ಮಾಡುವುದು ಎಲ್ಲ ನಿಂದೆ ಅಂತ ಪರಮಾತ್ಮನಿಗೆ ಅರ್ಪಿಸೋದು. ಅಲ್ಲಿ 36 ಎಲ್ಲ ಲಿಸ್ಟ್ ಕೊಟ್ಟಾರ. ಶಬ್ದ ಅರ್ಪಿಸು, ರೂಪ ಅರ್ಪಿಸು, ಎಲ್ಲ ಅರ್ಪಿಸು ಅಂತ ಹೇಳಿ ಎಲ್ಲ ಒಂದೇ ಅಂತ ಎಲ್ಲಾ ತತ್ವಗಳು ಪರಮಾತ್ಮ. ಆಮೇಲೆ ಪರಮಾತ್ಮನನ್ನ ಏನ್ ಮಾಡ್ತೀವಿ ನಾವು ಪೂಜೆ ಮಾಡುವಾಗ? ರುದ್ರಾಭಿಷೇಕ ಅದೆಲ್ಲ ಮಾಡೋ ಟೈಮ್ನೊಳಗ ಆಹ್ವಾನ ಮಾಡ್ತೀವಿ ಮತ್ತು ವಿಸರ್ಜನೆ ಮಾಡ್ತೀವಿ. ದೇವರಿಗೆ ಆಹ್ವಾನ ಮಾಡ್ತೀವಿ. ಈ ಗಣಪತಿ ಹಬ್ಬಕ್ಕ ಗಣಪತಿಗೆ ಆಹ್ವಾನ ಮಾಡ್ತೀವಿ, ಮತ್ತೇನ್ ಮಾಡ್ತೀವಿ? ವಿಸರ್ಜನೆ ಮಾಡ್ತೀವಿ. ಗಣಪತಿ ವಿಸರ್ಜನೆ. ಹಂಗ ಎಲ್ಲಾ ದೇವರುಗಳಿಗೆ ಏನ್ ಮಾಡ್ತೀವಿ? ಪೂಜೆ ಮಾಡುವಾಗ ಆಹ್ವಾನ ವಿಸರ್ಜನೆ ಮಾಡ್ತೀವಲ್ಲ. ಇದು ಆಹ್ವಾನ ವಿಸರ್ಜನೆ ಮಾಡೋದು ಯಾರ ಪದ್ಧತಿ? ಅದು ಶೈವರ ಪದ್ಧತಿ, ವೀರಶೈವ ಪದ್ಧತಿ ಅಲ್ಲದು. ದೇವರಿಗೆ ಬೇಕಾದ ಕರೆಯೋದು, ಬೇಡಾದ ಕಳಿಸೋದು. ಮತ್ತಿನ್ನ ಮಾಡ್ತಿರಲ್ಲ ಶ್ರೀಶೈಲ, ಕಾಶಿ ಎಲ್ಲರೇ ಹೋಗಿ ಬಂದಾಗ ಮನಿಗೆ ಬಂದ ಮೇಲೆ ದೇವ್ರಿಗೆ ಕಳ್ಸೋದ್ ಮಾಡ್ತಿರಲ್ಲ. ಮಾಡಿರ ಇಲ್ಲ? ಗೊತ್ತದಿಲ್ಲ? ದೇವ್ರಿಗೆ ಕಳ್ಸೋದು ಮಾಡ್ತಿರಲ್ಲ. ಏನ್ ದೇವ್ರಿಗೆ ಕಳ್ಸೋದು ಅಂದ್ರ ಅವೆಲ್ಲ ತಂದಿರ್ತಾರಲ್ಲ ಆ ಜಾತ್ರೆಗಿನ ಪದಾರ್ಥಗಳು, ದೇವ್ರ ಪ್ರಸಾದ, ಅದು ಎಲ್ಲವರಿಗೆ ಹಂಚುತ್ತಾರ. ದೇವ್ರಿಗೆ ಕಳ್ಸೋದು ಅಂತೇಳಿ ಒಂದು ದಿವಸ ಮಾಡ್ಕೋತಾರ. ಇಂಥ ಊರಿಗೆ ಹೋಗಿದ್ದೆವು ಅಂತೇಳಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಮಾಡಿದ್ದವು. ಅಂಥವೆಲ್ಲ ಮಾಡೋದಿಲ್ಲ. ಶೈವರು ಮಾಡುವಂತೆ ಆಹ್ವಾನ ವಿಸರ್ಜನೆ ಮಾಡದೆ ಆತ್ಮನೇ ಶಿವನೆಂದು ಸದಾ ಏನ್ ಮಾಡ್ಬೇಕು? ಶಿವಾನುಭವಿ ಆಗಿರಬೇಕು. ನಮ್ಮ ಆತ್ಮನೇ ಶಿವ ಅಂತೇಳಿ ಶಿವಾನುಭವಿ ಆಗಿರಬೇಕು. ಆಹ್ವಾನ ವಿಸರ್ಜನೆ ಮಾಡಬಾರ್ದು. ಬೇಕಿದ್ದಾಗ ಕರ್ಕೊಳ್ಳೋದು, ಬೇಡಾದಾಗ ಕಳಿಸೋದು ಮಾಡಬಾರ್ದು. ಏನ್ರಿ? ಹಾ, ಶೈವ ಬೇರೆ, ವೀರಶೈವ ಬೇರೆ. ಶೈವ ಪದ್ಧತಿ ಸ್ಮಾರ್ತ ಬ್ರಾಹ್ಮಣರು ಮಾಡ್ತಾರಲ್ಲ, ಅದು ಶೈವ ಪದ್ಧತಿ. ವೈಷ್ಣವನೇ ಮತ. ವಿಷ್ಣುವಿನ ಮಗ ಬ್ರಹ್ಮನ ಮಗ ಶಿವ. ಆ ಶಿವನ ಭಕ್ತರು ಶೈವರು. ಮತ್ತ ಆ ಶಿವನ ಮಗ ಗಣಪತಿ ಭಕ್ತರು ಗಣಪತ್ಯರು. ಮತ್ತ ಶಕ್ತಿ ಆರಾಧನೆ ಮಾಡೋರು ಅವ್ರು ಬೇರೆ. ಮತ್ತ ಶಾಕ್ತರು. ಇವೆಲ್ಲ ಏನದಾವ? ಶೈವ ಬ್ರಾಹ್ಮಣರು ಮಾಡೋದು 7 ರೀತಿ ಸಪ್ತ ಶೈವಗಳದಾವ. ಆ ಶೈವರು ಬೇರೆ, ಸಪ್ತ ಶೈವ ಬೇರೆ, ವೀರಶೈವ ಬೇರೆ. ಶೈವ ಪದ್ಧತಿ ಒಳಗೆ ಆಹ್ವಾನ ವಿಸರ್ಜನೆ ಅದಾವ. ವೀರಶೈವದಾಗ ಆಹ್ವಾನ ವಿಸರ್ಜನೆ ಇಲ್ಲ. ವೀರ ಅಂತಂದ್ರೆ ಅಂದ್ರೆ ವಿದ್ಯೆ, ರ ಅಂತಂದ್ರೆ ರಮಿಸಿದವರು, ಸದಾಕಾಲ. ವಿದ್ಯೆ ಅಂತಂದ್ರೆ ಜ್ಞಾನದಲ್ಲೇ ರಮಿಸಿದವರು. ಯಾವುದು ಜ್ಞಾನ? ಆತ್ಮಜ್ಞಾನದಲ್ಲೇ ರಮಿಸಿದವರು. ಸದಾಕಾಲ ಆತ್ಮಜ್ಞಾನ ಇದ್ದಾಗ ಆಹ್ವಾನ ಎಲ್ಲಿ ಬರ್ತದ? ವಿಸರ್ಜನೆ ಎಲ್ಲಿ ಬರ್ತದ? ಅಲ್ಲ, ವೀರಶೈವ ಅಲ್ಲ.
ಎಲ್ಲರೂ ಮಾಡ್ತಾರ, ಒಬ್ರು ನೋಡಿ ಒಬ್ರು ಮಾಡ್ತಾರ. ಹಿಂದೂ ವೀರಶೈವ ಇದ್ದದಕ್ಕೆ ಮಾಡ್ತಾರ, ಅವ್ರದ್ದು ಒಂದಿಟ್ಟು ಇವರು ಮಾಡ್ತಾರ. ಆಕ್ಚುಲ್ ಅದು ವೀರಶೈವ ಪದ್ಧತಿ ಒಳಗೆ ಇಲ್ಲೇ ಇಲ್ಲ. ಅದು ವೀರಶೈವ ಪದ್ಧತಿ ಆ ಯಜ್ಞ ಮತ್ತು ಈ ಅಸಮಾನತೆ ಅನ್ನೋದಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವೆರಡನ್ನ ವಿರೋಧಿಸಿ ಹೊರಗೆ ಬಂದಿದ್ದೆ ವೀರಶೈವ ಪದ್ಧತಿ. ಎಲ್ಲ ದುಡಿಯುವ ವರ್ಗದ ಜನರು ಸಾಕಷ್ಟು ಪದಾರ್ಥಗಳನ್ನ ಕಷ್ಟಪಟ್ಟು ತಯಾರು ಮಾಡಿರ್ತಾರ. ಅವ್ರ ಕೂತು ಓಂ ಅಗ್ನಿದೇವ ಸ್ವಾಹ ಅಂತ ಬೆಂಕಿಗೆ ಹಚ್ಚಿ ಸುಟ್ಬಿಡ್ತಾರ ಯಜ್ಞ ಮಾಡಿ. ಅದಕ್ಕೆ ಅವ್ರ ಏನ್ ಮಾಡ್ತಾರ, ಬೆಂಕಿಗೆ ಕುಂಡ ಯಜ್ಞ ಕುಂಡಕ್ಕ ಚಪ್ಪಲಿಗೆ ಅಲ್ಲೇ ಒದಿತಾರೆ ವೀರಶೈವ. ಅದಕ್ಕೆ ಇವ್ರೇನ್ ಮಾಡಿದ್ರು, ಇವ್ರಿಗೆ ರಾಕ್ಷಸರ ಅಂದ್ಬಿಟ್ರು. ಅವ್ರು ಏನೇನು ರಾಕ್ಷಸರ ಅಂತೇಳಿ ಇವ್ರೇನ್ ಮಾಡ್ಯಾರ ಪುರಾಣದಾಗ, ಆ ಎಲ್ಲ ರಾಕ್ಷಸರು ಏನದಾರ ವೀರಶೈವರೇ ಅವರು. ಇದನ್ನು ವಿರೋಧ ಮಾಡೋರು. ಅಸಮಾನತೆ ಮತ್ತ ಯಜ್ಞ ಯಾಗಾದಿಗಳಲ್ಲಿ ಸಿದ್ಧ ವಸ್ತುಗಳನ್ನ ಹಾಕಿ ಸುಡೋದು, ಇದರ ವಿರುದ್ಧ ಬಂದಿದ್ದೇ ವೀರಶೈವರು. ದಾಕ್ಷಾಯಣಿ, ದಕ್ಷ ಬ್ರಹ್ಮ ಏನೇನದವಲ್ಲ ಅಲ್ಲೆಲ್ಲ ಮತ್ತೆ ಬೆಂಕಿಯಾಗ ಹಾಕಿ ಸುಡಾಗಿ ಯಜ್ಞ ಎಲ್ಲ ಸರ್ವನಾಶ ಮಾಡ್ತಾನೆ ವೀರಭದ್ರ ಬಂದು. ಯಾವ ಯಜ್ಞ ಮಾಡ್ತೀರಿ ಹೇಳ್ರಲ್ಲ ಮಕ್ಕಳ. ಅದೇ ಗೊತ್ತಿಲ್ಲದವ್ರು ಮಾಡ್ತಾರ ಬೇಕಂತೇಳಿ. ಅವ್ರ ಭಕ್ತರು ಒಂದಿಷ್ಟು ಮಂದಿ ಇರ್ತಾರ, ಆ ಕಡೆ ಮಂದಿ ಆ ಭಕ್ತರು ಖುಷಿ ಪಡಿಸ್ಬೇಕು ಒಂದು ಮಾಡ್ತಾರೆ ಅವ್ರು. ಇಲ್ಲ ಇಲ್ಲ ಇದ್ದದ್ದು ಮಾಡಲ್ಲ, ನಂಬಲ್ಲಿ ಇಲ್ಲದ್ದು ಮಾಡ್ತಾರ. ಎಲ್ಲರೇ ಹೋಗ್ರಿ, ಎಲ್ಲಾ ಧರ್ಮದ ಆಚರಣೆ ಒಳಗೆ ನಮ್ಮವರೇ ಇರ್ತಾರೆ, ನಮ್ಮವರೇ ಹೋಗಿ ಅಲ್ಲಿ ಆಚರಣೆ ಮಾಡ್ತಿರ್ತಾರೆ. ಎಲ್ಲಾ ಧರ್ಮಗಳು ನಿಂತದ್ದು ನಮ್ಮ ಲಿಂಗವಂತರ ಮೇಲೆ ನಿಂತಾವ. ನಮ್ಮ ಲಿಂಗವಂತರು ಎಲ್ಲಿ ಹೋದ್ರೂ ಇವರೇ ನಮ್ಮವರೇ ಇರ್ತಾರ. ಅದ್ರಾಗ ಹರಿದು ಹಂಚಿ ಹೋಗಿ ತಮ್ಮದು ಬಿಟ್ಟು ಊರ್ ಮಂದಿ ಮಾಡ್ಕೊತ ಅಡ್ಡಾಡ್ತಿರ್ತಾರೆ. ಮುಂದೆ ಅಣಿಮ, ಮಹಿಮ, ಗರಿಮ ಇಂಥ ಸಿದ್ಧಿಗಳು ಮಾಡ್ಕೊಳ್ಳೋದಿಲ್ಲ ವೀರಶೈವರು. ಇದೊಂದು ತಿಳ್ಕೋರಿ. ಅಣಿಮ ಅಂತಂದ್ರ ಸಣ್ಣಾಗದು, ನೊಣ ಆದಂಗೆ ಆಗ್ಬಿಡೋದು. ಮಹಿಮಾ ಅಂದ್ರೆ ದೊಡ್ಡದಾಗದು, ಭಾರಿ ದೊಡ್ಡ ಗಾತ್ರದ್ದಾಗದು. ಗರಿಮ ಅಂದ್ರೆ ವಜ್ಜಾಗದು. ಲಘಿಮ ಅಂತಂದ್ರೆ ಹಗುರಾಗದು. ಪ್ರಾಕಾಮ್ಯ, ಪ್ರಾಪ್ತಿ ಹಿಂಗೆಲ್ಲ ಬರ್ತಾವ ಅಷ್ಟ ಸಿದ್ಧಿಗಳು. ಈ ಸಿದ್ಧಿಗಳ ಸಾಧನೆ ಮಾಡೋದು ವೀರಶೈವ ತತ್ವಕ್ಕ ಸಲ್ಲದು. ಅಣಿಮ, ಮಹಿಮ ಇತ್ಯಾದಿ ಸಿದ್ಧಿಗಳನ್ನು ಅರಸದೆ ಏನ್ ಮಾಡಬೇಕು, ಅದ್ವೈತ ವೇದಾಂತವನ್ನು ತ್ಯಜಿಸಬೇಕು. ಅದ್ವೈತ ವೇದಾಂತದೊಳಗೆ ಏನ್ ಮಾಡ್ತಾರಂತಂದ್ರ ಈ ಒಂದು ಸೂತಕಗಳ ಆಚರಣೆ ಮಾಡ್ತಾರ. ಮತ್ತವ್ರು ಏನ್ ಮಾಡ್ತಾರ, ಹೆಣ್ಣಿಗೆ ಬೈತಾರ. ಸ್ತ್ರೀಗೆ ಸಮಾನತೆ ಇಲ್ಲ ಅದ್ವೈತ ವೇದಾಂತದೊಳಗೆ. ಲೇಡೀಸ್ಗೆ ಬೈತಾರ, ಸಮಾನತೆ ಇಲ್ಲ. ಮತ್ತೇನದ ಅವ್ರದೊಳಗ ಈ ವರ್ಣಾಶ್ರಮ ಅದ. ಇವೆಲ್ಲ ಅಷ್ಟು ಯಾವುದು ಅಶುದ್ಧ ರೂಪ ಅದನೋ ಅದನ್ನು ಶುದ್ಧ ಮಾಡಿದ್ದ ವೀರಶೈವ. ಹಿಂಗದ. ಅದಕ್ಕೆ ಅಣಿಮ, ಮಹಿಮ ಇಂಥವೇನು ಮಾಡಬಾರ್ದು. ಮತ್ತೆ ಈ ವೇದಾಂತವನ್ನ ತ್ಯಜಿಸಬೇಕು ಅಂತಂದ್ರೆ ಅನ್ನೋದು ವೇದಗಳ ಮಂತ್ರಗಳನ್ನ ಬೈಪಾಟ್ ಮಾಡೋದು. ಅದೇ ಒಂದೇ ವೇದಾಂತ. ಅದನ್ನ ವೇದಾಂತ ಅಂತ ತಿಳ್ಕೊಂಡ್ಬಿಟ್ಟಾರ. ಮಂತ್ರ ಬೈಪಾಟ್ ಮಾಡೋದು, ಸತ್ಯದ ಅನುಭವ ಮಾಡ್ಕೊಳ್ಳೋದು ಬಿಟ್ಟು ಮಂತ್ರಗಳು, ಶ್ಲೋಕಗಳು ಬೈಪಾಟ್ ಮಾಡಿ ಒಬ್ಬರಿಗೊಬ್ಬರು ಜೋರ್ ಹೇಳೋದು, ಅದೆಲ್ಲ ಇಡಬೇಕು ಸೈಡಿಗೆ. ದ್ವೈತ ಭಾವನು ಬಿಡಬೇಕು. ಅದ್ವೈತ ವೇದಾಂತವನ್ನ ತ್ಯಜಿಸಬೇಕು. ಹೊರಗೂ ಶಿವ, ಒಳಗೂ ಶಿವ ಎಂದು ಎಲ್ಲ ಕಡೆ ಶಿವಮಯ ಅಂತ ತಿಳ್ಕೋಬೇಕು. ಹೆಂಗದ ನೋಡ್ರಿ ಎಲ್ಲ. ವೇದಾಂತ ಮಾರ್ಗದೊಳಗ
ಏನದ ವೇದಗಳಲ್ಲಿ ಬ್ರಾಹ್ಮಣ, ಆರಣ್ಯಕ, ಸಂಹಿತೆ ಮತ್ತ ವೇದಾಂತ ಅಂದ್ರ ಉಪನಿಷತ್ತುಗಳು. ಇವೆಲ್ಲಾನು ಅದಾವ ಅದ್ರೊಳಗ. ಮಂತ್ರಗಳು ಅವು ಇವು ಅದಾವ, ಅವೆಲ್ಲ ಬೇಕಾಗಿಲ್ಲ. ಒಳಗ ಹೊರಗ ಪರಮಾತ್ಮ ಒಬ್ಬನೇ ಅದನ ಅಂತ ಹೇಳಿ ತಿಳ್ಕೋಬೇಕು. ಅವ್ದ್ರ ಸಲುವಾಗಿ ಬೆನ್ನ ಹತ್ತಿದ್ರಿ ವೇದಾಂತಿಗಳು ಆದ್ರಿ ಅಂದ್ರೆ ಜಗ್ಗಿ ಓದ್ಬೇಕು. ಶಾಸ್ತ್ರಗಳು ಓದಿ, ಶ್ಲೋಕಗಳು ಬೈಪಟ್ ಮಾಡಿ, ಅದರ ಬಗ್ಗೆ ಚರ್ಚೆ ಮಾಡಿ, ಅವೆಲ್ಲ ಸರ್ಕಸ್ ಬಹಳ ಇರ್ತದ. ಅವೆಲ್ಲ ದೂರ ಇಟ್ಟು ಇಲ್ಲಿ ಓದೋದು ಬರೆಯೋದಕ್ಕಿಂತ ಹೆಚ್ಚು ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಎಲ್ಲಾ ಕಡೆ ಪರಮಾತ್ಮ ಅದನ್ನ ಅಂತೇಳಿ ಪರಮಾತ್ಮನ ವಿಚಾರವನ್ನ ತಿಳ್ಕೋಬೇಕು. ಮತ್ತೆ ಮಾಡುವುದೆಲ್ಲವೂ ಶಿವನಿಗಾಗಿಯೇ ಹೊರತು ತನಗಲ್ಲ ಎಂದು ತಿಳಿದು ಅದರಂತೆ ಆಚರಿಸುವುದು. ಎಲ್ಲ ಶಿವನಿಗಾಗಿ. ಹೆಂಗ? ಶಿವನಿಗೆ ಏನ್ ಹೇಳ್ಬೇಕು? ನಿನಗಾಗಿ, ನಿನ್ನಿಂದ, ನೀ ನದಿಯಂತೆ ಎಲ್ಲ ನಡೆದದಪ್ಪ. ಮತ್ತ ನಿನ್ನಲ್ಲಿ, ನೀನೇ, ನೀನು, ಹಿಂಗ ಒಟ್ಟ ನಿಂದೆ ಅಪ್ಪ, ಎಲ್ಲ ನಿಂದೆ, ನಿನ್ಲಿಂತೆ ನಡೆದದ, ನಿನಗಾಗಿ ನಡೆದದ. ಎಲ್ಲಿ ನಡೆದ? ನಿನ್ನಲ್ಲೇ ನಡೆದದ. ಎಲ್ಲ ಏನ್ ನಡೆದದ? ಎಲ್ಲ ನಿನ್ನೊಳಗೆ ನಡೆದದ ಅಂತ ಹಿಂಗೆಲ್ಲ ಹೇಳ್ಬೇಕು. ದೇಹ ಇದ್ದರೂ ಸಹಿತ ದೇಹದ ದುರ್ಗುಣಗಳು ಇರಬಾರದು. ದೇಹ ಅಂತಂದ್ರೇನು? ಇಂದ್ರಿಯಗಳ ಮತ್ತು ಅಂತಃಕರಣಗಳ ಸಮೂಹನೇ ದೇಹ. ಆ ಇಂದ್ರಿಯಗಳು ಮತ್ತು ಅಂತಃಕರಣಗಳಲ್ಲಿ ದುರ್ಗುಣಗಳಿರ್ತಾವ, ಪ್ರಾಕೃತಿಕವಾಗಿ ದುರ್ಗುಣಗಳಿರ್ತಾವ. ಆ ದುರ್ಗುಣಗಳನ್ನ ಏನ್ ಮಾಡ್ಬೇಕು? ಕಳ್ಕೋಬೇಕು. ದೇಹ ಆದ ದೇಹದ ದುರ್ಗುಣಗಳಿಲ್ಲ. ಪ್ರಾಣ ಪ್ರಾಣದ ದುರ್ಗುಣ ಇಲ್ಲ. ದೇಹ, ಪ್ರಾಣ, ಮನಸ್ಸು ಎಲ್ಲವನ್ನ ಏನ್ ಮಾಡ್ಬೇಕು? ಅಂಗಮಯ ಇದ್ದದ್ದು. ಅದು ದುರ್ಗುಣ ಇತ್ತಂದ್ರ ಅಂಗಮಯ, ದುರ್ಗುಣ ಕಳ್ಕೊತಂದ್ರ ಲಿಂಗಮಯ. ಅದಕ್ಕೆ ಇವೆಲ್ಲವನ್ನ ಅಂಗವನ್ನ ಲಿಂಗ ಮಾಡೋದು. ಅದರದ್ದು ದುರ್ಗುಣಗಳನ್ನ ಕಳೆದು, ಅಂಗವನ್ನ ಕಳೆದು ಲಿಂಗವನ್ನ ಮಾಡಬೇಕು. ತಾನೆಂಬುದಲ್ಲದೆ ಇರುವುದೆಲ್ಲವೂ ತಾನು ಅನ್ನದಲ್ಲದೆ ಎಲ್ಲವೂ ಶಿವನೆಂದು ತಿಳಿಯುವುದು. ತಾನು ಏನದನ? ತಾನು ಶಿವ. ಮತ್ತೆ ಏನು ಆದ ಸುತ್ತಮುತ್ತ ಎಲ್ಲನೂ ಶಿವಸ್ವರೂಪ ಅಂತ ತಿಳ್ಕೋಬೇಕು. ಇರುವುದೆಲ್ಲವೂ ಶಿವನೆಂದು ತಿಳಿದರೂ ಜಗತ್ತು ಮಿಥ್ಯ ಎಂಬ ವೇದಾಂತದ ನಿಲುವನ್ನು ಒಪ್ಪಿಕೊಳ್ಳಬಾರದು. ನೋಡಿ, ಜಗತ್ತು ಮಿಥ್ಯ ಅಂತೇಳಿ ಒಪ್ಕೋಬಾರದು. ಹೆಂಗ್ ಮಾಡ್ತೀರಿ? ಅವ್ರೇನ್ ಮಾಡ್ತಾರ? ವೇದಾಂತಿಗಳು ಹೆಣ್ಣನ್ನ ಮಾಯೆ ಅಂತಾರ. ಇವ್ರೇನಂತಾರ? ವೀರಶೈವರು ಹೆಣ್ಣನ್ನ ತಾಯಿ ಅಂತಾರ. ಜಗನ್ಮಿಥ್ಯ ಅನ್ಬಾರ್ದು ಅಂತಾರ ಅವ್ರು ವೇದಾಂತಿಗಳು. ಜಗತ್ತು ಈಗ ನಿಮ್ ಶರೀರಕ್ಕೆ ಬೈತಾರ ಅವರು. ಮಲಕೋಶ ಅಂತಾರ ಅವ್ರು, ಸೆಪ್ಟಿಕ್ ಟ್ಯಾಂಕ್ ಅಂತಾರ ವೇದಾಂತಿಗಳು ಈ ಶರೀರಕ್ಕೆ. ಆದ್ರ ವೀರಶೈವರು ಏನಂತಾರ ಅದಕ್ಕ? ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ ಅಂತಾರ. ಈ ಶರೀರನೇ ಇಲ್ಲ ಅಂತಂದ್ರೆ ಸಾಧನೆ ಎದರ್ಲೆ ಮಾಡ್ತೀರಿ? ಈ ಜಗತ್ತನ್ನ ಬಳಸ್ಕೋತೀರಿ, ಶರೀರವನ್ನ ಬಳಸ್ಕೋತೀರಿ, ಸಾಧನೆ ಮಾಡ್ತೀರಿ, ಮತ್ತ ಅವಕ್ಕೆ ಬೈತೀರಿ. ಹಿಂಗ ವೀರಶೈವರ ವಾದ. ಅವಾಗ ಹೇಳಿದಾಗ ಅದು ನಿಜ, ಇವಾಗ ಹೇಳಿದಾಗ ಇದು ನಿಜ. ಅಕ್ಕಮ್ಮ ಅಂತ ಒಬ್ಬಾಕಿ ವಚನ ಬರಿತಾವ. ಏನ್ ವಚನ ಬರಿತಾಳ? ಹೊನ್ನನ್ನು ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆವು ವೈರವೇ. ಲಿಂಗಕ್ಕ ಬಂಗಾರಕ್ಕೆ ಏನಾರ ವಿರುದ್ಧವೇನಪ್ಪ? ಹೊನ್ನು ಬಿಡು, ಮಣ್ಣು ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು, ಲಿಂಗಕ್ಕೆಯು ಮಣ್ಣಿಂಗೆಯು ವೈರವೇ. ಲಿಂಗಕ್ಕ ಮಣ್ಣಿಗೆ ವಿರುದ್ಧದೇನು? ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆಯು ವೈರವೇ.
ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೆಯೂ ಲಿಂಗಕ್ಕೆಯೂ ವೈರವೇ. ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಇಂದ್ರಿಯಗಳಿಗೂ ಲಿಂಗಕ್ಕೂ ವೈರವೇ. ವಚನ ಅದು. ಜಗತ್ತು ಸತ್ಯ ಅಂದ್ರಿ ಅಂತಂದ್ರ ಅಜ್ಞಾನಿಗಳಂತಾರ ಅವರು, ವೇದಾಂತಿಗಳು. ಜಗತ್ ಮಿಥ್ಯ ಅಂದ್ರೆ ಜ್ಞಾನಿಗಳಂತಾರ. ಇಲ್ಲಿ ನೀವು ಜಗತ್ತು ಮಿಥ್ಯ ಅಂದ್ರೆ ಮೂರ್ಖರಂತಾರ. ಜಗತ್ತನ್ನು ಬಳಸಿಕೊಂಡು ಅರವಿಂದಾಚಾರ್ಯದವರು ಅವರೆಲ್ಲ ಜಗತ್ ಸತ್ಯ ಅಂತಾರ. ಜಗತ್ತಿಲ್ಲಂದ್ರೆ ಅದರಲ್ಲೇ ಸಾಧನೆ ಮಾಡ್ತೀರಿ, ಎಲ್ಲ ಜಗತ್ತು ಬಳಸಿಕೊಂಡು ಅದಕ್ಕೆ ಮಿಥ್ಯ ಅಂತೀರ ಅಂತಾರ. ಅದಕ್ಕೆ ಈ ವೀರಶೈವ ಪದ್ಧತಿ ಏನದಲ್ಲ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಈ ಎಲ್ಲ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳನ್ನು ಒಳಗೊಂಡು ಮತ್ತು ತನ್ನದೇ ಆದ ವಿಶೇಷವಾದಂಥ, ಯಾವುದನ್ನ ತುಚ್ಛೀಕರಣ ಮಾಡದೆ, ಯಾವುದಕ್ಕೂ ಅಪಮಾನ ಮಾಡದೆ, ಯಾವುದಕ್ಕೂ ಕೆಟ್ಟ ಅನ್ನಲಾರದೆ ಅವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಗೌರವ ಕೊಡುವಂತ ಸಾಧನೆ ಮಾಡಿಸ್ತಾರೆ. ಇದಕ್ಕೆ ಜಗತ್ ಮಿಥ್ಯ ಅಂತ ಒಪ್ಪಗೋಬಾರದು. ಇರುವುದೆಲ್ಲವೂ ಶಿವನೆಂದು ತಿಳಿದು ಜಗತ್ತು ಮಿಥ್ಯೆ ಎಂದು ವೇದಾಂತ ನಿಲುವನ್ನು ಒಪ್ಪಿಕೊಳ್ಳಬಾರದು. ಒಂದು ವಸ್ತುವನ್ನ ಇಲ್ಲದಂಗ ಮಾಡಿ ಅಲ್ಲಿ ಬ್ರಹ್ಮದನ ಅಂತ ಅನ್ಬೇಡ್ರಿ. ಆ ವಸ್ತು ಅದ, ಬ್ರಹ್ಮ ಆ ವಸ್ತುವಿನ ಆಕಾರದಾಗದನ ಅಂತ ಅನ್ರಿ. ಅಲ್ಲಿ ಬ್ರಹ್ಮ ಇಲ್ಲ, ಅಲ್ಲಿ ಒಂದು ವಸ್ತು ಇಲ್ಲ, ಒಂದು ವ್ಯಕ್ತಿ ಇಲ್ಲ ಅಂತೇಳಿ ಅದು ಇಲ್ಲದಂಗ ಮಾಡಿ ಕಲ್ಯಾಣಪ್ಪ ಇಲ್ಲ ಅಲ್ಲಿ ಬ್ರಹ್ಮ ಅದನ ಅಂತ ಅನ್ಬೇಡ್ರಿ. ಬ್ರಹ್ಮನೇ ಕಲ್ಯಾಣಪ್ಪನ ರೂಪದಾಗ ಅದರ ಅಂತ ಅನ್ರಿ. ಅದು ಇಲ್ಲ ಅಂತ ಮಾಡಬೇಡ್ರಿ ಅಂತಾರ ವೀರಶೈವರು. ಎಲ್ಲ ವಸ್ತುಗಳು ಅದಾವ, ಆಯ್ತು ಸರಿ. ಆ ವಸ್ತುಗಳು ಇಲ್ಲ ಯಾಕಂತೀರಿ? ವಸ್ತುಗಳು ಅದಾವ, ಹೆಂಗದವ? ಬ್ರಹ್ಮನೇ ಆ ವಸ್ತುಗಳ ರೂಪದಾಗ ಅದನ ಅಂತನ್ರಿ. ಅದೇ ಹೆಂಗಾಗ್ತದ ಅಂತಾರೆ ಅವರು. ಒಂದು ಹಗ್ಗರೇ ಇರಬೇಕು, ಒಂದು ಹಾವರೇ ಇರಬೇಕು. ಹಗ್ಗಿದ್ದಾಗ ಹಾವಿಲ್ಲ, ಹಾವಿದ್ದಾಗ ಹಗ್ಗಿಲ್ಲ. ಎರಡು ಅದಾವತ್ ಹೆಂಗಂತೀರಿ ಅಂತ ಅವ್ರು ಅಂತಾರೆ ವೇದಾಂತಿಗಳು. ಹಗ್ಗ ಆದ, ಹಗ್ಗದ ರೂಪದಾಗೆ ಹಾವು ಕಾಣ್ಲಕತ್ತದ ಅಂತ ಅನ್ರಿ ಅಂತಂದಂಗ ಆಗ್ತದ. ಈಗ ನಾವು ಹೇಳೋದು ಹಂಗೆ ಆಗ್ತದ. ಹಾವು ಹಗ್ಗ ಎರಡು ಒಂದೇ ಸಲ ಅದಾವ, ಹಾವು ಮಿಥ್ಯ ಅಂತ ಅನ್ಬೇಡ್ರಿ ಅಂದಂಗ ಆಗ್ತದ. ಹಾವು ಸತ್ಯ, ಹಗ್ಗನು ಸತ್ಯ ಅನ್ರಿ ಅಂದಂಗ ಆಗ್ತದ. ಅವನು 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 ಅದ ಅನ್ರಿ, ಅವನು ಸತ್ಯ, ಶಿವನೇ ಹಾವಿನ ರೂಪದಾಗ ಅದನಂತನ್ರಿ. ಎಂತ ರೂಪ? ಪ್ರಾತಿಭಾಷಿಕ ಸತ್ಯದಾಗ ಅದನ. ಅದಕ್ಕ ಈ ತತ್ವ ಸಿದ್ಧಾಂತ ತಿಳ್ಕೊಂಡು ಅದ್ರಂಗ ತತ್ವಜ್ಞಾನಿಗಳಾಗೋದು ಅಷ್ಟು ಸುಲಭದ ಮಾತಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಲೋಚನೆ ಮಾಡಿ ಅದರೊಳಗೆ ನಿಮ್ಮ ನಿರ್ಧಾರಗಳು, ನಿಮ್ಮ ಅನುಭವಗಳನ್ನು ತಗೊಂಡು ನಿಮ್ಮದು ಸ್ವಂತದ್ದಿರ್ಬೇಕು, ನಿಮ್ಮದೇ ಆದ ಸ್ವಂತ ಅಭಿಪ್ರಾಯ ಇರಬೇಕು. ಯಾರೋ ಹೇಳ್ಯಾರ ಅಂತಂದ್ರ ಹೌದಪ್ಪನ ಚಾವಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚಾವಡ್ಯಾಗ ಅಲ್ಲಪ್ಪ ಆಗಬಾರ್ದು. ನಿಮ್ಮ ಸ್ವಂತ ನಿರ್ಧಾರ ಆಗ್ಬೇಕು. ಅದಕ್ಕೆ ಅವ್ರು ಹೇಳ್ದಾಗ ಅದು ಕರೆ ಅನ್ನಿಸ್ತದೆ, ಇವ್ರು ಹೇಳ್ದಾಗ ಇದು ಕರೆ ಅನ್ನಿಸ್ತದೆ. ಇರುವುದೆಲ್ಲವೂ ಶಿವನೆಂದು ತಿಳಿದರೂ ಜಗತ್ತು ಮಿಥ್ಯ ಎಂಬ ವೇದಾಂತದ ನಿಲುವನ್ನು ಒಪ್ಪಿಕೊಳ್ಳಬೇಡ್ರಿ ಅಂದ್ರೆ ಏನಿದ್ರ? ಬೆಳ್ಳಿದು ಸತ್ಯ ಅನ್ರಿ, ಶುಕ್ತಿನೂ ಸತ್ಯ ಅನ್ರಿ ಅಂದಂಗ ಆಗ್ತದ ಇಲ್ಲ? ಈಗ ಮೋಟು ಮರನು ಸತ್ಯ, ಕಳ್ಳನು ಸತ್ಯ, ಕಳ್ಳ ಮಿಥ್ಯ ಅನ್ಬೇಡ್ರಿ. ಜ್ಞಾನವಿಲ್ಲದ ಶೀಲ, ಶೀಲವಿಲ್ಲದೆ ಜ್ಞಾನ ಎರಡನ್ನು ಆಚರಿಸದೆ ಜ್ಞಾನ ಶೀಲಗಳೆರಡಕ್ಕೂ ಅಂತರವನ್ನು ಅಳಿಸಿ ತಾನು ಶಿವನಲ್ಲಿ ಅಭಿನ್ನ ಭಾವದಿಂದ ಬೆರೆತಿದ್ದೇನೆಂಬುದನ್ನು ಅನುಭವಿಸುತ್ತಾ
ಪರಮಾನಂದದಿಂದ ಮಾಡಬೇಕಲ್ಲ. ಅಂದ್ರೆ ಆಚಾರವಿಲ್ಲದ ವಿಚಾರ, ವಿಚಾರವಿಲ್ಲದ ಆಚಾರ, ಇವೆರಡು ಮಾಡಬೇಡ್ರಿ. ಆಚಾರ ವಿಚಾರ ಸಮನ್ವಯವಾಗಿ ಮಾಡಿ ಪರಮಾತ್ಮನಲ್ಲಿ ನಾನು ಒಳಗದೀನಿ, ಪರಮಾತ್ಮನಲ್ಲಿಯೇ ನಾನಿದ್ದೇನೆ, ನನ್ನೊಳಗೆ ಪರಮಾತ್ಮ ಇದ್ದಾನೆ, ಬೆರೆತಿದ್ದೇವೆ, ಅಭಿನ್ನ ಭಾವದಿಂದ ಬೆರೆತಿದ್ದೇವೆ, ಶಿವ ಮತ್ತು ಜೀವ ಅಂತ ತಿಳ್ಕೊಂಡಿರಿ. ಶೀಲ ಅಂದ್ರೆ ಸದಾಚಾರ, ಮತ್ತೆ ಏನಿಲ್ಲ. ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗುವ ಧೋರಣೆ ಮತ್ತು ಕ್ರಿಯೆ ಎಂದಾದರೆ 34ನೇ ಶೀಲವಾಗಲಿ 47, 48ನೇ ಶೀಲವಾಗಲಿ ಹೇಗೆ ಶೀಲವೆನ್ನಿಸಿಕೊಳ್ಳುತ್ತವೆ? 34ನೇ ಶೀಲ ಯಾವುದು? ಹೂದೋಟದ ಮೇಲೆ ಬವಿಗಳು ಕಣ್ಣು ಬೀಳದಂತೆ ಎತ್ತರವಾಗಿ ಬೇಲಿಯನ್ನು ಬೆಳೆಸಬೇಕು, ಅದು 34ನೇದ್ದು. ಮತ್ಯಾವುದು? 47, 48. 47 ನಂತರ ದೇಶ ಸಂಚಾರ ಮಾಡುವುದು. ಮತ್ತು 48 ಮನೆಯನ್ನು ದೊಡ್ಡ ಕಲ್ಲುಗಳ ತಳಪಾಯದ ಮೇಲೆ ಕಟ್ಟಬೇಕು, ಹೊರಗೆ ಹೋಗುವಾಗ ಎತ್ತುಗಳನ್ನು ಒಳಗೆ ಕಟ್ಟಬೇಕು. ಇವೆಲ್ಲ ಹೆಂಗ ಶೀಲ ಅಥವಾ ಅಂತ ಕ್ವಶನ್. ಇದಕ್ಕೆ ವಚನಕಾರರು 64 ಶೀಲಗಳ ಪಾಲ್ಕುರಿಕೆ ಸೋಮನಾಥನಂತೆ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಂತೆ ಪಟ್ಟಿ ಮಾಡದಿದ್ದರೂ ಬಹಳಷ್ಟು ಎಲ್ಲರೂ ಬೇರೆ ಬೇರೆ ಶಬ್ದಗಳಲ್ಲಿ ಆಗಲೇ ತಿಳಿಸಿದ್ದಾರೆ. ಇದರಲ್ಲಿ ಬಹಳಷ್ಟು ಚನ್ನಬಸವಣ್ಣನವರ 50 ಆಚಾರಗಳ ಪಟ್ಟಿಯಲ್ಲೂ ಇವೆ. ಆದರೆ ಪಂಚಾಚಾರಗಳಲ್ಲಿ ಒಂದಾದ ಗಣಾಚಾರವು ಆ 64 ಶೀಲಗಳ ಪಟ್ಟಿಯಲ್ಲಿ ಕಾಣದಿರುವುದು ಸೋಜಿಗದ ಸಂಗತಿ ಅಷ್ಟೇ. ಚಿಲುಮೆಯ ನೀರನ್ನೇ ಬಳಸುವಾಗ ಶೀಲವನ್ನಾಗಲಿ, ಉಪ್ಪು ಬಳಸದಿರುವ ಶೀಲವನ್ನಾಗಲಿ ಕೆಲವು ವಚನಕಾರರು ಆಧ್ಯಾತ್ಮಿಕ ಗುಣವೆಂದು ಒಪ್ಪಿಕೊಳ್ಳದೆ ಅದನ್ನು ಸ್ಪಷ್ಟ ಮಾತುಗಳಲ್ಲಿ ಖಂಡಿಸಿದ್ದಾರೆ. ಇವಕ್ಕೆಲ್ಲ ಇನ್ನ ಆಚಾರ ಪ್ರಭೇದಗಳು, ಶೀಲಗಳು, ವೃತಗಳು, ನೇಮಗಳಂತದವ. ಅವೆಲ್ಲವನ್ನ ಓದ್ಕೊರಿ, ಗೊತ್ತಾಗ್ತದ. ಏನ್ ಓದ್ಕೊಂಡ್ರಿ ಏನ್ ಗೊತ್ತಾಗ್ತದೆ? ಎಲ್ಲ ಆಯ್ತು, ಸಾಕು. ಸದಾಚಾರ ಅಂದ್ರೆ ಏನು ಅಂತ, ಆಚಾರ ಏನಿರ್ಬೇಕಪ್ಪ, ಏನ್ ಆಚಾರ ಮಾಡಬೇಕು ಅಂದ್ರೆ ಒಂದು ದಾರಿ ತೋರಿಸಿದ್ರಷ್ಟೇ. ಸದಾಚಾರ, ಲಿಂಗಾಚಾರ ಎರಡೇ ಮಾಡೀವಿ ಈಗ ನಾವು. ಲಿಂಗಾಚಾರ ಅಂದ್ರ ಈ ವಚನಕಾರರು ಏನಂತಾರ ನೋಡ್ರಿ. ಲಿಂಗಾಚಾರ ಅದು ಪಂಚಾಚಾರದವು. ಪಂಚಾಚಾರದೊಳಗ ಲಿಂಗಾಚಾರ, ಸದಾಚಾರ. ಈಗ ಸದಾಚಾರಗಳ ಬಗ್ಗೆ 64 ಏನು ತಿಳ್ಕೊಂಡಿರಿ. ಲಿಂಗಾಚಾರವೆಂದರೆ ಇಷ್ಟಲಿಂಗ ಪೂಜೆಯಲ್ಲಿ ತೋರುವ ನಿಷ್ಠೆ ಒಂದೇ ಅಲ್ಲ, ಪರದೈವ ಪೂಜೆ ಮಾಡೇ ಪರದೈವ ಪೂಜೆ ಮಾಡಂಗಿಲ್ಲ ಅಂತ ಪ್ರತಿಜ್ಞೆ ಸೇರಿರುತ್ತದೆ. ಮುಖ್ಯವಾಗಿ ಭಕ್ತನು ತಾನು ಮಾಡುವುದೆಲ್ಲವೂ ಲಿಂಗಕ್ಕಾಗಿಯೇ ಎಂಬ ಧ್ಯೇಯ ಉಳ್ಳವನಾಗಿರಬೇಕು. ಏನ್ ಮಾಡ್ಲಕತ್ತೀನಿ ಅದೆಲ್ಲ ದೇವರಿಗೆ ಮಾಡ್ಲಕತ್ತೀನಿ ಅಂತ ತಿಳ್ಕೊಂಡ್ರೆ ಅದ ಲಿಂಗಾಚಾರ ಅಂತ. ಸಾಕು, ಲಿಂಗಾಚಾರ ಸದಾಚಾರ ತಿಳಿತು. ಮುಂದ ಶಿವಾಚಾರ, ಮೂರನೇದ್ದು. ಪೂರ ಅಡಿಗೆ ಇಟ್ಬಿಟ್ಟಿತ್ತು ಸದಾಚಾರ. ಎಷ್ಟು ದಿವಸ ಆಯ್ತು ನೋಡಿ, 4-5 ದಿವಸ ಆಯ್ತು. ಮುಂದಕ್ಕೆ ಹೋಗಲ್ಲ ಗಾಡಿ. ಈಗ ಶಿವಾಚಾರ ಅಂದ್ರೆ ಅನುದಿನದೊಳು ಸದ್ಧರ್ಮ ಆಚರಣೆಗಳನ್ನು ಎಸಗುತ್ತಾ ಶಿವನು ಸರ್ವಾಂತರ್ಯಾಮಿ ಎಂಬ ಸತ್ಯವನ್ನು ಅರಿತು ಎಲ್ಲ ಜೀವಿಗಳೊಳಗೆ ಪರಮಾತ್ಮನನ್ನೇ ಗುರುತಿಸಿ ಎಲ್ಲರೊಳು ವಿನೀತ ಭಾವದಿಂದ ನಡೆಯುವುದೇ ಶಿವಾಚಾರ. ಎಲ್ಲದರೊಳಗೂ ಪರಮಾತ್ಮ, ಎಲ್ಲ ಜೀವಿಗಳೊಳಗೆ ಪರಮಾತ್ಮ ಅವನ ದೃಶ್ಯ ದೃಷ್ಟ. ಹೌದಲ್ರಿ? ದೃಶ್ಯ ಶಿವ ಅಂತ ತಿಳ್ಕೋಬೇಕು. ತಾನು ದೃಷ್ಟ ಆಗಿ ದೃಶ್ಯವನ್ನ
ಶಿವಮಯ ದೃಷ್ಟಿಯಿಂದ ನೋಡ್ಕೋತ ಶಿವನನ್ನೇ ದರ್ಶನ ಮಾಡ್ಕೋಬೇಕು. ಎಲ್ಲದ್ರಾಗ ಎಲ್ಲಾ ಜೀವಿಗಳೊಳಗೆ ಶಿವಾಚಾರ ಅನುದಿನ ಈ ಮೇಲೆ ಹೇಳಿದ ಸದ್ಧರ್ಮ ಆಚರಣೆಗಳನ್ನ ಮಾಡ್ಕೋತಿರ್ಬೇಕು. ಶಿವನು ಸರ್ವಾಂತರ್ಯಾಮಿ ಅದನ ಅಂತ ತಿಳ್ಕೊಂಡು ಯಾವುದೇ ಜೀವಿಗಳು ಕಂಡಾಗ ಸಹಿತ ಅದ್ರೊಳಗ ಪರಮಾತ್ಮನೇ ಅದನ ಅಂದ್ರೆ ಅದರ ಅರ್ಥ ಏನು? ಸರ್ವಂ ಬ್ರಹ್ಮ ಅಸ್ತಿ ಅಷ್ಟೇ ಅಲ್ಲ, ಸರ್ವಂ ಬ್ರಹ್ಮ ಅಸ್ತಿ, ಎಲ್ಲ ಬ್ರಹ್ಮನೇ ಅವನ, ಎಲ್ಲದರೊಳಗೂ ಬ್ರಹ್ಮ ಅವನ. ವಿಶಿಷ್ಟ ಅಂತೇನು ಶಬ್ದ ಬಳಸ್ಲಕ್ಕತ್ತಾರ, ಒಳಗದನಂತ, ಎಲ್ಲಾ ಜೀವಿಗಳ ಒಳಗದನ ಬ್ರಹ್ಮ ಶಿವ ಅಂತ ಹೇಳ. ಅರ್ಥ ಆಯ್ತಾ? ಶಿವಾಚಾರ ಅಂದ್ರೆ ಎಲ್ಲರೂ ನಾವು ಶಿವಾಚಾರ ಅಂತ ಹೇಳ್ತಿರ್ತಾರೆ. ಎಲ್ಲದರೊಳಗೂ ಪರಮಾತ್ಮನನ್ನು ಕಾಣುವಂತ ಆಚಾರ ಮಾಡಿದ್ರೆ ಶಿವಾಚಾರ. ಅದರ ಅರ್ಥ ತಿಳ್ಕೊಂಡು ಮಾಡಿದರೆ ಶಿವಾಚಾರ. ಅರ್ಥ ಇಲ್ಲ ಅಂದ್ರೆ ಹೇಳ್ದಂಗ ಅದು ಒಂದು ವರ್ಗದ ಜನರು ಹೇಳ್ಕೊಳ್ಳಕ್ಕಿರೋಂಥ ಶಬ್ದ ಅಷ್ಟೇ. ಅದು ಶಿವಾಚಾರ. ಮುಂದೆ ಯಾವ ಆಚಾರ? ಗಣಾಚಾರ. ಗಣ ಅಂದ್ರೆ ಏನ್ರಿ? ಗುಂಪು. ಒಂದ್ ರೀತಿ ಹುಚ್ಚ ಹಿಡಿದಿರ್ತದಲ್ಲ, ಆ ಹುಚ್ಚರ ಗುಂಪು ಕಾಯ್ಕೊಂಡು ಹೋಗ್ಬೇಕು, ಹೆಚ್ಚು ಮಾಡಬೇಕು ಹೊರತು ಕಡಿಮೆ ಮಾಡಬಾರ್ದು. ಶಿವಭಕ್ತರದೊಂದು ಗುಂಪು. ಈ ಗುಂಪು ಯಾವುದೇ ಕಾರಣದಿಂದಾಗಲಿ ಗುರುಲಿಂಗ ಜಂಗಮರನ್ನು ನಿಂದಿಸಲಾಗದು. ಏನ್ ಮಾಡಬೇಕು? ನಿಮ್ಮ ತತ್ವದಲ್ಲಿ ಗುರುಲಿಂಗ ಜಂಗಮರು ಪೂಜ್ಯ ವಸ್ತುಗಳು. ಆ ಪೂಜ್ಯ ವಸ್ತುಗಳನ್ನ ಯಾವುದೇ ಕಾರಣಕ್ಕ ಅವ್ರು ಏನೇ ಇರಲಿ, ಹೆಂಗೆ ಇರಲಿ, ಅವರಿಗೆ ನೀವು ನಿಂದೆ ಮಾಡಂಗಿಲ್ಲ. ನೀವು ಅವ್ರ ಬಂದು ದೀಕ್ಷೆ ತಗೊಂಡು ಅವ್ರ ಜೊತೆಗೆ ಅಪ್ಪುಕೊಂಡು ಮುಂದೆ ಹೋಲಕತ್ತೀರಿ ಅಂದ್ಮೇಲೆ ಅವರಿಗೆ ನಿಂದೆ ಮಾಡಬಾರ್ದು. ಯಾವುದೇ ಕಾರಣದಿಂದ ಗುರು ಲಿಂಗ ಜಂಗಮರನ್ನು ನಿಂದಿಸಲಾಗದು. ಮತ್ತು ಬೇರೆ ಯಾರೇ ನಿಂದೆ ಮಾಡ್ತಿದ್ರಂತಂದ್ರ ಆ ನಿಂದಕರ ನಿಂದೆ ಕೇಳಬಾರ್ದು. ನಮ್ ಗುರುಗಳಿಗೆ ಯಾಕಂತಪ್ಪ, ನಮ್ ಲಿಂಗಕ್ಕೆ ಯಾಕೆ ಬೈತಿ, ನಮ್ ಜಂಗಮರಿಗೆ ಯಾಕೆ ಬೈತಿ ಅಂಥೇಳಿ ಅದನ್ನ ತಡ್ಕೋಬಾರ್ದು. ನೀನ್ ತಿಳ್ಕೊಂಡದ್ದು ತಪ್ಪದ, ಬೈಬೇಡ, ಅವು ಪೂಜ್ಯ ವಸ್ತುಗಳದವ, ಅವೆಲ್ಲ ಲೋಕ ಕಲ್ಯಾಣಕ್ಕಾಗಿ ಇರುವಂತ ವಸ್ತುಗಳದವ ಅಂತ ಹೇಳಿ ಏನ್ ಮಾಡ್ಬೇಕು? ಇನ್ನೊಬ್ಬರು ನಿಂದೆ ಮಾಡಿದ್ರು ಸಹಿತ ಅದನ್ನ ಸೈರಿಸಲಾರದಂಗ ಅದಕ್ಕೆ ಉತ್ತರ ಕೊಡ್ಬೇಕು. ಉತ್ತರ ಕೊಟ್ರು ಅವ್ರು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಚಲೋ ಮಾತನಾಗ ಹೇಳಿದ್ರೆ ಕೇಳಲಿಲ್ಲ ಅಂದ್ರೆ ಬೈದ್ ಹೇಳ್ಬೇಕು. ಬೈದ್ ಹೇಳದಿರು ಕೇಳಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಬಡದು ಹೇಳ್ಬೇಕು. ಗಣಾಚಾರದ ಸೂತ್ರ ಹಂಗೆ ಅದ. ಚಲೋ ಮಾತನಾಗ ತಿಳಿಸಿ ಹೇಳ್ಬೇಕು. ನೀವು ಬೈಬಾರ್ದು. ಇನ್ನೊಬ್ರು ಯಾರ ಬೈಲಕತ್ತರ ಅಂತಂದ್ರೆ ನೀವ್ಯಾಕೆ ಜಗಳ ತೆಗಿತೀರಿ? ಇನ್ನೊಬ್ರು ಬೈಯವ್ರಿಗೆ ಬುದ್ಧಿ ಹೇಳಕತ್ತೀರಿ. ಬೈದ್ ಹೇಳ್ಬೇಕು. ಬೈದ್ ಹೇಳಿದ್ರೆ ಕೇಳಲಿಲ್ಲ, ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಬಡದ್ ಹೇಳ್ಬೇಕು. ಮತ್ತೆ ಬಡದ್ ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ಕೊಲ್ಲರಿ ಅಂತ ಹೇಳ್ತದ ಗಣಾಚಾರ. ಕೊಲ್ಲಿ ಹಾಕಿಬಿಡ್ರಿ ಅವ್ರನ್ನ, ಉಪಯೋಗ ಇಲ್ಲ ಅವ್ರು. ನಿಮ್ಗ ಇವು ಯಾವ ಮಾಡ್ಲಕ್ ಮನಸ್ಸಿಲ್ಲ ಅಂತಂದ್ರೆ ಆ ಜಾಗ ಬಿಟ್ಟು ದೂರ ಹೋಗ್ರಿ ಅಷ್ಟೇ, ಅಲ್ಲಿರ್ಬೇಡ್ರಿ. ಹಿಂಗದು ಗಣಾಚಾರ. ಗಣಾಚಾರ ಆದವನು ಜಗಳ ಮಾಡ್ಕೊಂಡು ಆ ತತ್ವದ ಪ್ರಕಾರ ಸಿದ್ಧಿ ಮಾಡ್ಕೋಬೇಕಾದ್ರೆ ನಾವು ಕರೆಕ್ಟ್ ರೂಲ್ಸ್ ಗೊತ್ತಿದ್ದು ನಾವು ಇರ್ಬೇಕು. ಎಲ್ಲರೂ ಹೋಗಿ ಯಾರ ಸಂಗಡ ತಿಳಿಸಿ ಹೇಳಕ್ ಹೋಗಿ ಜಗಳ ಆಯ್ತಂದ್ರೆ ಅವ್ರಿಗೆ ಚಲೋ ಮಾತನಾಗ ಹೇಳಿ ಅದನ್ನೆಲ್ಲ ಸಂಭಾಳಿಸೋ ಸಾಮರ್ಥ್ಯ ಇದ್ದವನಿಗೆ ಗಣಾಚಾರಿ ಅಂತಾರ.
ಯಾರ್ಯಾರ ಬಂದು ನಮ್ಮ ಲಿಂಗಕ್ಕೆ ಹಿಂಗೆ ಕಂದಿರಿ, ಗುರುಗಳಿಗೆ ಹಿಂಗೆ ಕಂದಿರಿ ಒಂದೇ ಇಟ್ಟು ದುಡುಮ ತೊಡದ್ರ ಅಲ್ಲ. ಮಾತಾಡ್ಬೇಕು, ಎಲ್ಲ ತಿಳಿಸಿ ಹೇಳ್ಬೇಕು. ಎಲ್ಲ ರೀತಿಯಲ್ಲಿಂತ ತಿಳಿಸಿ ಹೇಳಿದ್ರು ಅದು ಬಗೆಹರಿಲಿಲ್ಲ ಅಂತಂದ್ರೆ ಗಣಾಚಾರ ಸ್ಟ್ರಾಂಗ್ ಸ್ಟೆಪ್ಗಳು ತಗೋಬೇಕು. ಮತ್ತು ತಾನು ಸದಾ ಲಿಂಗ ಆರಾಧನೆ, ಜಪ, ತಪಾದಿಗಳನ್ನ ನಡೆಸ್ತಾ ಇರಬೇಕು. ಮತ್ತೇನ್ ಮಾಡಬೇಕು? ತನ್ನ ಶಕ್ತಿ ಮೀರಿ ಶಿವತತ್ವವನ್ನು ಪ್ರಚಾರ ಮಾಡಬೇಕು. ಶಿವತತ್ವ ಪ್ರಚಾರ ಮಾಡಬೇಕು, ಹೇಳ್ಕೋತ ಹೋಗ್ಬೇಕು. 4 ಮಂದಿಗೆ ಹೇಳೋ ಕೆಲಸ ಮಾಡಬೇಕು. ಪ್ರಚಾರ ಕಾರ್ಯಕ್ಕೆ ಎಲ್ಲ ರೀತಿಯ ಸಹಾಯ ಮಾಡುತ್ತಿರುವುದೇ ಗಣಾಚಾರ. ನಿಮಗ್ ಪ್ರಚಾರ ಮಾಡ್ಲಿಕ್ಕೆ ಆಲಿಲ್ಲ ಅಂತಂದ್ರೆ ಯಾರ ಪ್ರಚಾರ ಮಾಡ್ತಿದ್ರಿ ಅಂದ್ರೆ ಅವ್ರಿಗೆ ನೀವು ಅನುಕೂಲ ಮಾಡಬೇಕು. ಈ ಒಂದು ಭಕ್ತರ ಗುಂಪು ಏನದಲ್ಲ, ಶಿವಭಕ್ತರ ಗುಂಪು, ಆ ಗುಂಪನ್ನ ಉಳಿಸಬೇಕು, ರಕ್ಷಿಸಬೇಕು, ಬೆಳೆಸಬೇಕು. ಇದೇ ಹೇಳ್ತಾರ ಗಣಾಚಾರ ಅಂದ್ರೆ ಗುಂಪು ದೊಡ್ಡದು ಮಾಡ್ಬೇಕ. ಸಂಘಟನೆ ಅಂತಿರಲ್ಲ, ಅದೇ ನೋಡ್ರಿ ಗಣಾಚಾರ, ಸಂಘಟನಾ ಕಾರ್ಯ. ಓಕೆ, ನೆಕ್ಸ್ಟ್ ಭೃತ್ಯಾಚಾರ. ಭೃತ್ಯಾಚಾರ ಅಂತಂದ್ರ ಏನ್ ಮಾಡ್ಬೇಕು? ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಕೈ ಮುಗಿಬೇಕು, ಮುಗಿದ ಕೈ ಬಾಗಿದ ತಲೆ. ಸದು ವಚನವೇ ಸಕಲ ಜಪಂಗಳಯ್ಯ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಕಂಡ ಭಕ್ತರಿಗೆ ಅಂತಂದ್ರೆ ಕಂಡವ್ರಿಗೆಲ್ಲ ಪರಮಾತ್ಮನನ್ನು ಅನುಭವಿಸಿದಂತ ಅಂತ ಪರಮಾತ್ಮನನ್ನು ಕಂಡಂತ ಭಕ್ತರಿಗೆ ಕೈ ಮುಗಿಬೇಕಂತ. ಸದ್ವಿನಯವೇ ಸದಾಶಿವನ ಒಲಿಮೆಯ. ವಿನಯದಿಂದ ಇರಬೇಕು. ಎಷ್ಟೇ ಸಿಟ್ಟು ಬರುವ ಪ್ರಸಂಗ ಇದ್ರೂ ಸಹಿತ ಸಿಟ್ಟಿಗೆ ಬರಲಾರ್ದಂಗ ಒಂದು ಬ್ಯಾಲೆನ್ಸ್ನಾಗಿದ್ದು, ಅದಕ್ಕೆ ಭೃತ್ಯಾಚಾರ ಅಂತಾರೆ. ಭೃತ್ಯ ಭಾವ ಅಂದ್ರೆ ವಿನಯ ಭಾವ. ಅದಕ್ಕೆ ಭೃತ್ಯಾಚಾರಗಳಲ್ಲಿ, ಈ ಪಂಚಾಚಾರಗಳಲ್ಲಿ ಭೃತ್ಯಾಚಾರ ಬಹಳ ಶ್ರೇಷ್ಠವಾದದ್ದು. ಅವ್ರು ಯಾರು ಆಚಾರ ಮಾಡ್ತಾರೋ ಏನ್ ಬಿಡ್ತಾರೋ, ಬಡ ಬಂದು ನಿಮಗೆ ಅಪ್ಪ ಬಂದಿರಿ ಬಹಳ ಚಲೋ ಆಯ್ತು ಗುರುಗಳಾಯ್ತು ನಿಮ್ಗೆ ಯಾರ ನಮಸ್ಕಾರ ಮಾಡಿಬಿಟ್ರಿ ಅಂದ್ರ ಅವ್ರು ನಿಮ್ ಮನಸ್ನಾಗ ಹೆಂಗ್ ಕೂತ್ ಬಿಡ್ತಾರ, ಬಾಬಾ ನನಗೆ ಏನ್ ಗೌರವ ಕೊಟ್ಬಿಟ್ನಲ್ಲಪ್ಪ ಕಾಲಿ ನಮಸ್ಕಾರ ಮಾಡಿ ಅಂತ. ಭೃತ್ಯ ಭಾವ. ಅದಕ್ಕೆ ಭೃತ್ಯಾಚಾರ ಬಹಳ ಶ್ರೇಷ್ಠವಾದ ಆಚಾರ. ಸಂತರು, ಮಹಾತ್ಮರು, ಶರಣರು ಎಲ್ಲೇ ಸಿಕ್ಕರಂತಂದ್ರ ಅವರಿಗೆ ನಮಸ್ಕಾರ ಮಾಡಬೇಕು. ಯಾವ ಕಾಲಕ್ಕೂ ಅವ್ರ ವಿರುದ್ಧ ಮಾತನಾಡೋದು, ಟೀಕೆ ಮಾಡೋದು, ಅಸಹ್ಯ ಅಪಮಾನ ಮಾಡೋದು ಇಂಥವು ಏನು ಮಾಡಬಾರ್ದು. ಅಲ್ಲಿ ವಿನಯದಿಂದ ನಡ್ಕೋಬೇಕು. ಭೃತ್ಯಾಚಾರ ಬಹಳ ಶ್ರೇಷ್ಠವಾದದ್ದು. ಭಕ್ತನು ತ್ರಿಕರಣ ಶುದ್ಧಿಯಿಂದ ತನು ಮನ ಧನಗಳನ್ನ ಗುರು ಲಿಂಗ ಜಂಗಮರಿಗೆ ಮತ್ತೆ ದೀನದಲಿತರು, ಬಡವರು ಇರ್ತಾರ, ದುಡ್ಕೊಂಡು ತಿನ್ಲಿಕ್ಕೆ ಆಗಂಗಿಲ್ಲ, ಅನಾಥರು ಇರ್ತಾರ, ಅಂತವ್ರಿಗೆ ಏನ್ ಮಾಡಬೇಕು? ನಿರಪೇಕ್ಷ ಭಾವದಿಂದ ವಿನಿಯೋಗಿಸಬೇಕು. ಒಬ್ಬೊಬ್ರು ಏನಾರ ಮಾಡ್ತಾರ, ಮಾಡಿ ಊರೆಲ್ಲ ಹೇಳ್ಕೊತ ತಿರುಗಾಡ್ಬಿಡ್ತಾರ. ಬಡ 1 ಡಜನ್ ಬಾಳೆಹಣ್ಣು ತಗೋತಾರ, ಅಲ್ಲಿ ಆಕಳುಗಳು ನಿಂತಿರ್ತಾವ, ಅವಕ್ಕೆಲ್ಲ ಮಂದಿ ನೋಡಂಗ್ ತಿನ್ನಿಸ್ತಾರ, ವಿಡಿಯೋ ಮಾಡ್ತಾರ, ಎಲ್ಲರಿಗೂ ಹೇಳ್ಬಿಡ್ತಾರ 1 ಡಜನ್ ಬಾಳೆಹಣ್ಣು ಆಕಳಿಗೆ ತಿನ್ನಿಸಿನಿ. ಏನ್ ಮಾಡ್ಬೇಕು? ಅವೇನ್ ಕೇಳ್ಯಾವ? ನೀ ತಿನ್ಸಿದಿ ತಿಂದವು. ಮತ್ತೊಂದಿಷ್ಟು ಮಂದಿ ಏನ್ ಮಾಡ್ತಾರ? ಬ್ರೆಡ್ ರಾತ್ರಿ ಬೇಕರಿಗಳಿಗೆ ಹೋಗಿ ಬ್ರೆಡ್ಡಿನ ತುಕಡಿ ಅವು ಇವು ಕಸ ಎಲ್ಲ ತಗೊಂಡ್ಬರ್ತಾರ ಬ್ರೆಡ್ಡಿಂದು. ಅದ್ ತಂದು ಮನೆ ಮುಂದೆ ನಾಯಿಗಳಿಗೆ ಹಾಕೋದು, ಹಿಂಗೆಲ್ಲ ಏನೇನು ಮಾಡ್ತಿರ್ತಾರ. ಒಟ್ಟ ಮಾಡಿ ಮಂದಿ ಹಂಗೇನಿಲ್ಲದು. ಏನದು? ನಿರಪೇಕ್ಷ ಭಾವ. ಅದರಿಂದ ಯಾವ ಅಪೇಕ್ಷೆನೂ ಬೇಡ. ಆ ಮಾಡುವ ಒಂದು ಸಹಾಯದಿಂದ ಇನ್ನೊಂದು ಅಡ್ವರ್ಟೈಸ್ಮೆಂಟೇ ಆಗಬಾರ್ದು, ಹೊರಗೆ ಗೊತ್ತೇ ಆಗಬಾರ್ದು. ವಿನಿಯೋಗಿಸಬೇಕು. ಹೀಗೆ ವಿನಿಯೋಗ ಮಾಡುವಾಗ ನಾನು ನನ್ನದು ಎಂಬ ಭಾವ ಇರಬಾರದು, ಮತ್ತು ಮಾಡಿದೇನೆಂಬ ಮಮಕಾರ ಕೂಡ ಇರಬಾರದು. ಯಥಾಶಕ್ತಿ ತ್ಯಾಗ ಮಾಡುವಾಗ ನಿರಹಂ ಭಾವದಿಂದ ಕೈಂಕರ್ಯದ ಸೇವಾ ಮನೋಭಾವನೆಯಿಂದ ಮಾಡುವುದೇ ಭೃತ್ಯಾಚಾರವೆನಿಸುತ್ತದೆ. ಈ ರೀತಿಯ ತತ್ವಾರ್ಥಗಳನ್ನು ಅನುಸರಿಸಿ ಮುಂದೇನ್ ಮಾಡಬೇಕು? ಪಂಚಾಚಾರಗಳು ಮುಗಿತು,
ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ 6 ಹಂತಗಳನ್ನ ಶಟಸ್ಥಲ ಸಿದ್ಧಾಂತ ಏನ್ ಮಾಡ್ತದ, ಇದರ ಅನುಷ್ಠಾನ ಮಾಡು ಅಂತ ಹೇಳ್ತದ. ಅದಕ್ಕೆ ಇವುಗಳನ್ನ ಕುರಿತು, ಶಟಸ್ಥಲ ಸಿದ್ಧಾಂತವನ್ನು ಕುರಿತು ನಾಳೆ ಚಿಂತನೆ ಮಾಡೋಣ. ಇವತ್ತು ಸಾಕಲ್ಲ, ಇಷ್ಟು ಪಂಚಾಚಾರಗಳ ಮುಕ್ತಾಯ ಆಯ್ತು. ಉಳಿದದ್ದು ನಾಳೆ ಮಾಡೋಣ. ಅಷ್ಟಾವರಣಗಳಾಯ್ತು, ಪಂಚಾಚಾರಗಳಾಯ್ತು, ಶಟಸ್ಥಲಗಳನ್ನು ಕುರಿತು ನಾಳೆ ಚಿಂತನೆ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.